ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಜೊತೆಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಕೆಲವೊಂದು ಅಪ್ಡೇಟ್ ಗಳು ಬಂದವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ತರ್ತಾ ಇದ್ದೀನಿ. ಹಾಗೆ ಕೆಲವರು ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಿದ್ರೆ, ಎಸ್ಪೆಷಲಿ ವಾಟ್ಸ್ಆಪ್ ಚಾನಲ್ ಸ್ಟಾಕ್ ಮಾರ್ಕೆಟ್ ಕನ್ನಡ ಅಂತ ಹೆಸರು ಬರ್ತಿಲ್ಲ ಅಂತ. ಆಕ್ಚುಲಿ ಅದು SMK ಅಪ್ಡೇಟ್ಸ್ ಅಂತ ಇದೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಅಂತ ರಾಕೆಟ್ ಅಲ್ಲಿ ಈ ರೀತಿ ಇದೆ ನೋಡಬಹುದು. ಇದು ನಮ್ಮದೇ ಚಾನಲ್ SMK ಅಪ್ಡೇಟ್ಸ್, ನೀವು ಸೇರ್ಕೊಳ್ಬಹುದು. ಇನ್ಸ್ಟಾಗ್ರಾಮ್ ಹೋದ್ರೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಅಂತಾನೆ ಇದೆ ನೋಡಬಹುದು. ನಿಯರ್ಲಿ 4,000 ಫಾಲೋವರ್ಸ್ ಇದ್ದಾರೆ. ಫಾಲೋ ಮಾಡಿ, ಯಾಕಂದ್ರೆ ನನಗಾಗ್ಲೇ ಹಲವು ಸಲ ಹೇಳಿದೆ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತಿದೆ ಅಂತ. ಇನ್ ಕೇಸ್ ಇಲ್ಲಿ ಏನಾದ್ರು ವಿಡಿಯೋ ಅಪ್ಲೋಡ್ ಮಾಡಕ್ಕಾಗಿಲ್ಲ ಅಂದ್ರೆ ಅಲ್ಲಿಂದ ಅಪ್ಡೇಟ್ ಗಳನ್ನ ಕೊಡ್ತೀವಿ, ಅಥವಾ ಬೇರೆ ಯಾವ್ದಾದ್ರು ಆಪ್ಷನ್ ಇದ್ರೆ ಅದರ ಬಗ್ಗೆ ಕೂಡ ನಾವು ತಿಳಿಸ್ಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ಲಿಂಕ್ ನೀವು ನಮ್ಮ ಚಾನಲ್ ಓಪನ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅಂದ್ರೆ ಇಲ್ಲಿ 3 more ಲಿಂಕ್ಸ್ ಅಂತ ಕಾಣುತ್ತೆ. ಇಲ್ಲಿ ಓಪನ್ ಮಾಡಿದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಬೇಕು, ಇಲ್ಲಿ ಕಾಣುತ್ತೆ, ಇಲ್ಲಿಂದ ಫಾಲೋ ಮಾಡಬಹುದು. ಇನ್ನು ನಮ್ಮ ತರಬೇತಿ ಕಾರ್ಯಕ್ರಮದ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಿದ್ದೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಆನ್ಲೈನ್ ಆಫ್ಲೈನ್ ಅಂತ ಈಗಾಗಲೇ ನಾನು ಹಲವು ಸಲ ಹೇಳಿದೀನಿ. ಆನ್ಲೈನ್ ಇರುತ್ತೆ, ಜೊತೆಗೆ ರೆಕಾರ್ಡೆಡ್ ಸೆಷನ್ಸ್ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ನೋಡಬಹುದು, ಇಂಥ ಟೈಮ್ ಅಂತ ಏನ್ ಫಿಕ್ಸ್ ಇಲ್ಲ. ನೀವು ಫ್ರೀ ಆದಾಗ ನೋಡಬಹುದು. ಜೊತೆಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದೆ ಅದನ್ನ ನಾನೇ ಕ್ಲಾರಿಫೈ ಮಾಡ್ತೇನೆ. ಇಂಟ್ರೆಸ್ಟ್ ಇರೋರು, ಎಸ್ಪೆಷಲಿ ಬಿಗಿನರ್ಸ್ ಗೆ ಅಂತಾನೆ ಡಿಸೈನ್ ಮಾಡಿರುವಂತದ್ದು. ನೀವು ಲಾಸ್ಟ್ 1 year 6 months ಅಥವಾ 2 years ಇಂದ ಮಾರ್ಕೆಟ್ ಅಲ್ಲಿ ಇದ್ರೆ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋಂತ ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಟಿಪ್ಸ್ ಮೂಲಕನೇ ನಿರ್ಧಾರ ತಗೊಳ್ತೀವಿ ಅಂದ್ರೆ ಅದು ನಿಮ್ ಇಷ್ಟ. ಇಲ್ಲ ಕಲಿಬೇಕು, ತುಂಬಾ ದಿನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ ಆಗೋದಿಲ್ಲ ಅನ್ನೋಂಥವ್ರು ಸೇರ್ಕೊಳ್ಬಹುದು. ಜೊತೆಗೆ ನಾವಿಲ್ಲಿ ಕಲಿಸ್ಕೊಡುವಂತ ವಿಚಾರಗಳೇನಿದೆ ಇವು ನಿಮಗೆ ಲೈಫ್ ಲಾಂಗ್ ಮಾರ್ಕೆಟ್ ಅಲ್ಲಿ ಉಪಯೋಗಕ್ಕೆ ಬರುವಂತ ವಿಷಯಗಳಾಗಿರುತ್ತವೆ. ನೀವು ಆದ್ಯತೆ ಕೊಟ್ಟು ಕಲ್ತ್ರಿ ಅಂದ್ರೆ ಖಂಡಿತ ಲೈಫ್ ಲಾಂಗ್ ನಿಮ್ಗೆ ಇನ್ನೊಂದ್ ಕಡೆ ಹೋಗಿ ತರಬೇತಿ ತಗೊಳ್ಬೇಕು ಅನ್ನೋ ಅವಶ್ಯಕತೆ ಬೀಳೋದಿಲ್ಲ. ಅಂತ ವಿಷಯಗಳನ್ನ ಕಲಿಸ್ಕೊಡ್ತೀವಿ, ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತವು. ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು, ಇಮೇಲ್ ಐಡಿ ಇಲ್ಲಿದೆ. ಇನ್ನು ಹೆಚ್ಚಿನ ವಿಚಾರವನ್ನ ಇಮೇಲ್ ಮೂಲಕ ತಿಳಿಸ್ಕೊಡ್ತೀವಿ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಮ್ಮ ನಿಫ್ಟಿಯಲ್ಲಿ ನೋಡಬಹುದು 6.7 ಪಾಯಿಂಟ್ಸ್ ಅಥವಾ 0.02% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲೂ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, ಆನಂತರ ಡೌನ್ ಆಗ್ತಾನೆ ಬಂತು. ಅಲ್ಲಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿನ್ನೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅದೇ ರೀತಿ ಆಗಿದೆ ಇವತ್ತು ಕೂಡ. ಬಟ್ ಒಂದ್ ಸ್ವಲ್ಪ ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಆನಂತರ ನಿನ್ನೆ ಎಲ್ಲೂ ಪುಲ್ ಬ್ಯಾಕ್ ಮಾಡುವಂತ ಲಕ್ಷಣ ಕಾಣಲೇ ಇಲ್ಲ. ಆ ರೀತಿ ಡೌನ್ ಆಗ್ತಾನೆ ಹೋಯ್ತು, ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನು ಕೊಡ್ತು. ಇವತ್ತು ಕೂಡ ಫ್ಲಾಟೇ ಇದೆ, ಆದ್ರೆ ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ ಮಧ್ಯೆ ನೋಡಬಹುದು. ಇನ್ ಕೇಸ್ ನಾವು ಡೌನ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 116 ಪಾಯಿಂಟ್ಸ್ ಗಿಂತ ಜಾಸ್ತಿ ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತಿನ ಲೋ ಇಂದ. ನೆಗೆಟಿವ್ ಆದಂತಹ ಮಾರ್ಕೆಟ್ ಒಳ್ಳೆ ಬೌನ್ಸ್ ಅನ್ನ ಮಾಡ್ತು ಇವತ್ತಿನ ಲೋ ಇಂದ. ಅದು ದೊಡ್ಡ ಮಟ್ಟದ ಪಾಸಿಟಿವ್ ಏನು ಕಾರಣ ಆಗಲಿಲ್ಲ. ಆ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿ ಓವರ್ ಆಲ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಮ್ಮ ನಿಫ್ಟಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು 7 ಪಾಯಿಂಟ್ಸ್ ಅಥವಾ 0.009% ಡೌನ್ ಇದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಗ್ಯಾಪ್ ಅಪ್ ಅಲ್ಲಿ ಓಪನಿಂಗ್, ಅನಂತರ ಡೌನ್, ಮತ್ತೆ ಒಂದಷ್ಟು ಪುಲ್ ಬ್ಯಾಕ್ ಮಧ್ಯಾಹ್ನದ ನಂತರ. ಈ ರೀತಿಯ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ, ಎಸ್ಪೆಷಲಿ ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 0.09% ಡೌನ್ ಇದೆ. ಅಲ್ಲೂ ಫ್ಲಾಟ್ ಏನ ಸ್ಲೈಟ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ 100 ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 200 0.04% ಪಾಸಿಟಿವ್ ಇದೆ. ನಿಫ್ಟಿ 500 ಕೂಡ 0.04% ಪಾಸಿಟಿವ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಕೂಡ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಲ್ಲೂ ಏನಂತ ದೊಡ್ಡ ಮಟ್ಟದ ಪಾಸಿಟಿವ್ ಇಲ್ಲ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ 0.14% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 ನಲ್ಲಿ 0.2% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 0.07% ಪಾಸಿಟಿವ್ ಇದೆ. ಇಲ್ಲೂ ಕೂಡ ಸ್ಲೈಟ್ಲಿ ಅಪ್ ಆಗಿದೆ, ದೊಡ್ಡ ಮಟ್ಟದ ಪಾಸಿಟಿವ್ ಇಲ್ಲ, ಸ್ಲೈಟ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.19% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 0.23% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 0.03% ನೆಗೆಟಿವ್ ಇದೆ. ಅಂದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ನಿಫ್ಟಿ 50 ಆಗ್ಬೋದು ಅಥವಾ ನೆಕ್ಸ್ಟ್ 50 ಆಗ್ಬೋದು ಅಥವಾ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಆಗ್ಬೋದು, ಎಲ್ಲ ಕಡೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ಸ್ಲೈಟ್ಲಿ ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಕ್ಸ್ಟ್ 50 ಮಾತ್ರ ಸ್ವಲ್ಪ ನೆಗೆಟಿವ್ ಇದೆ. ಇನ್ನು ಮೈಕ್ರೋ ಕ್ಯಾಪ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅಂತ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್, 0.01% ಡೌನ್, ಫ್ಲಾಟ್ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.07% ಪಾಸಿಟಿವ್, ಅಂದ್ರೆ ಇಲ್ಲೂ ಕೂಡ ಫ್ಲಾಟ್. ಫೈನಾನ್ಷಿಯಲ್ ಸರ್ವಿಸಸ್ 0.14% ಪಾಸಿಟಿವ್. ನಂತರ
ನಿಫ್ಟಿ ಆಟೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಇವತ್ತು ಕೂಡ ಆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ನಿನ್ನೆಗಿಂತ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 1.25% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿನ್ನೆ ಅರೌಂಡ್ 0.8% ಅಂದ್ಕೊಳ್ತೀನಿ ಪಾಸಿಟಿವ್ ಇದ್ದದ್ದು, ಇವತ್ತು ಅದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. FMCG 1.5% ಡೌನ್ ಇದೆ. ನಿನ್ನೆ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿತ್ತು, ಇವತ್ತು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಹಾಗೆ ನಿಫ್ಟಿ IT ನಲ್ಲೂ ಕೂಡ ನಿಯರ್ಲಿ 1.5% ಡೌನ್ ಇದೆ. ನಿಫ್ಟಿ IT ಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳು ಬಂದು ರಿಪೋರ್ಟ್ಸ್ ಮೂಲಕ ಅದು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತು ಅಂತಾನೆ ಹೇಳ್ಬೋದು. ಅದನ್ನ ಮೆನ್ಷನ್ ಮಾಡ್ತೀನಿ. ಅದಕ್ಕೆ ಮುಂಚೆ ಬೇರೆ ಸೆಕ್ಟರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡೋಣ. ನಿಫ್ಟಿ ಮೀಡಿಯಾ ಮೋರ್ ದನ್ 0.5% ಪಾಸಿಟಿವ್ ಇದೆ. ಮೆಟಲ್ ಕೂಡ 0.68% ಪಾಸಿಟಿವ್ ಇದೆ. ಫಾರ್ಮಾ ಫ್ಲಾಟ್ ಇದೆ. ಅಗೇನ್ PSU ಬ್ಯಾಂಕ್ ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ರಿಯಾಲಿಟಿ ಮೋರ್ ದನ್ 1% ಡೌನ್ ಇದೆ. ಹೆಲ್ತ್ ಕೇರ್ ಫ್ಲಾಟ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಆಯಿಲ್ ಅಂಡ್ ಗ್ಯಾಸ್ ಕೂಡ ಫ್ಲಾಟ್ ಇದೆ ಅಥವಾ ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ 0.1%. ಒಟ್ಟಿನಲ್ಲಿ ಇವತ್ತು ಮೆಜಾರಿಟಿ ಸೆಕ್ಟರ್ಸ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ. ಎಲ್ಲೂ ಕೂಡ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಇಲ್ಲ. ಹಾಗೆ ನೆಗೆಟಿವ್ ಅಂದ್ರೆ ಅದರಲ್ಲಿ ಎಸ್ಪೆಷಲಿ ರಿಯಾಲಿಟಿ, ನಂತರ IT ಸೆಕ್ಟರ್ ಹಾಗೂ FMCG ಈ ಮೂರು ಸೆಕ್ಟರ್ ಅಲ್ಲಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಇದೆ. ಇನ್ನು ಉಳಿದ ಸೆಕ್ಟರ್ಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವಿ. ಅದರಲ್ಲಿ ಎಸ್ಪೆಷಲಿ ಆಟೋ ಸೆಕ್ಟರ್ ಇವತ್ತು ಎಲ್ಲ ಸೆಕ್ಟರ್ ಗಳಿಗೆ ಹೋಲಿಸಿದ್ರೆ ಔಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು IT ಸೆಕ್ಟರ್ ಅಲ್ಲಿ ಯಾಕೆ ಈ ರೀತಿಯ ನೆಗೆಟಿವ್ ರಿಯಾಕ್ಷನ್ ಅಂತಂದ್ರೆ, ಅಮೆರಿಕದಿಂದ ಒಂದು ಸುದ್ದಿ ಬಂದಿದೆ ಅನ್ನುವಂತ ರಿಪೋರ್ಟ್ ಅನ್ನ ಒಂದು ಮೀಡಿಯಾ ಪಬ್ಲಿಷ್ ಮಾಡ್ತು. ಅದೇನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರು IT ಸೆಕ್ಟರ್ ನ ಮೇಲೆ ಟ್ಯಾರಿಫ್ ಹಾಕೋ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ. ಆದ್ರೆ ಇದು ಕನ್ಫರ್ಮ್ ನ್ಯೂಸ್ ಅಲ್ಲ, ರಿಪೋರ್ಟ್ಸ್ ಮೂಲಕ ಬಂದಿರುವಂತದ್ದು. ಯಾಕಂದ್ರೆ ಈಗ ಸದ್ಯದ ಮಟ್ಟಿಗೆ IT ಸೆಕ್ಟರ್ ನ ಮೇಲೆ ಟ್ಯಾರಿಫ್ ಇಲ್ಲ, ಹಾಕಿಲ್ಲ, ಎಕ್ಸಂಪ್ಷನ್ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನುವಂತ ಸುದ್ದಿ ರಿಪೋರ್ಟ್ ಮಾಡ್ತು ಒಂದು ಕಂಪನಿ. ಇನ್ನೊಂದು ಕಂಪನಿ ಅನ್ನೋದಕ್ಕಿಂತ ಇನ್ನೊಂದು ಮೀಡಿಯಾ ಅದಕ್ಕೆ ತದ್ವಿರುದ್ಧವಾದ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದೆ. ಅಂದ್ರೆ ಇದು ಜಸ್ಟ್ ಸ್ಪೆಕ್ಯುಲೇಷನ್, ಆ ರೀತಿ ಯಾವುದೇ ಡಿಸ್ಕಷನ್ಸ್ ನಡೀತಿಲ್ಲ ಅನ್ನೋಂತ ಅಪ್ಡೇಟ್ ಅನ್ನ ಕೊಟ್ಟಿದೆ ಅಮೆರಿಕ ಅನ್ನುವಂತ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತು. ಈ ಎರಡು ರಿಪೋರ್ಟ್ ಗಳ ಮಧ್ಯೆ ಈ ಸೆಕ್ಟರ್ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತು. ಒಂದು ರಿಪೋರ್ಟ್ ಹೇಳ್ತು ಟ್ಯಾರಿಫ್ ಹಾಕೋ ಬಗ್ಗೆ ಡಿಸ್ಕಷನ್ಸ್ ನಡೀತಿದೆ ಅಂತ, ಇನ್ನೊಂದು ರಿಪೋರ್ಟ್ ಹೇಳ್ತು ಆ ರೀತಿಯ ಡಿಸ್ಕಷನ್ಸ್ ನಡೀತಿಲ್ಲ ಅಂತ. ಇದರಲ್ಲಿ ಯಾವ್ದು ಸತ್ಯ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾರ್ಕೆಟ್ ಅಲ್ಲಂತೂ ಇನ್ವೆಸ್ಟರ್ಸ್ ಪಾನಿಕ್ ಆದೇ ಆಗ್ತಾರೆ. ಹಾಗಾಗಿ ಈ ರೀತಿಯ ರಿಯಾಕ್ಷನ್ ಬಂದೇ ಬರುತ್ತೆ. ಹಾಗಾಗಿ IT ಸೆಕ್ಟರ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು FMCG ಗೆ ಯಾವುದೇ ಸುದ್ದಿ ಇರಲಿಲ್ಲ, ಬಟ್ ಸ್ಟಿಲ್ ಅಲ್ಲಂತೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಇವತ್ತೊಂದಷ್ಟು ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಮಾರ್ಕೆಟ್ ಅಲ್ಲಂತೂ ಆ ರೀತಿ ಪರ್ಫಾರ್ಮೆನ್ಸ್ ಬಂತು. ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡಬಹುದು. ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಏನು ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಇಲ್ಲ. 0.07, 0.19, 0.35, 0.13 ಈ ರೀತಿಯ ಪರ್ಫಾರ್ಮೆನ್ಸ್ ಇದೆ. ಜೊತೆಗೆ ಇವತ್ತು ರೋಜನ್ ನ GDP ಡೇಟಾ ಕೂಡ ರಿಲೀಸ್ ಆಗಿದೆ. ಎಸ್ಟಿಮೇಷನ್ ಏನಿತ್ತು ಅಷ್ಟೇ ಬಂದಿದೆ, ಏನ್ ಚೇಂಜಸ್ ಆಗಿಲ್ಲ. ಎಸ್ಟಿಮೇಷನ್ ಗೆ ತಕ್ಕಂತೆನೆ GDP ಡೇಟಾ ಕೂಡ ರಿಲೀಸ್ ಆಗಿದೆ. ಬಟ್ ರಿಯಾಕ್ಷನ್ ಏನಿಲ್ಲ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ. ಇನ್ನು ಏಷ್ಯನ್ ಮಾರ್ಕೆಟ್ಸ್ ಅಲ್ಲೇ ಪರವಾಗಿಲ್ಲ ಇದೆ. ಇದರಲ್ಲಿ ಚೈನೀಸ್ ಮಾರ್ಕೆಟ್ ನೋಡಬಹುದು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಬಟ್ ಇವುಗಳ ಪರ್ಫಾರ್ಮೆನ್ಸ್ ಹೋಲಿಸಿದ್ರೆ ನಮ್ಮ ಮಾರ್ಕೆಟ್ ಇವತ್ತು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇನ್ನು ಎಸ್ಪೆಷಲಿ ಇವತ್ತು ಮಾರ್ಕೆಟ್ ಒಂದಷ್ಟು ರಿಕವರಿಯನ್ನ ಮಾಡುತ್ತೆ ಡೌನ್ ಇಂದ. ಅದರ ಹಿಂದೆ ಏನಾದ್ರೂ ಸ್ಪೆಷಲ್ ಕಾರಣಗಳಿದೆಯಾ ಅಂತ ನೋಡಿದ್ರೆ ಮನಿ ಕಂಟ್ರೋಲ್ 3 ಕಾರಣಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಿದೆ. ಪಾಸಿಟಿವ್ ಗ್ಲೋಬಲ್ ಕ್ಯೂಸ್, ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಆದವು, ನಂತರ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಮಧ್ಯಾಹ್ನದ ನಂತರ ಓಪನ್ ಆದವು, ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಬಹುಶಃ ಅದೊಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿರಬಹುದು ಅಂತ ಹೇಳ್ತಿದೆ. ಇನ್ನು FIs ನಿನ್ನೆ ಏನಂತ ದೊಡ್ಡ ಮಟ್ಟದ ಸೆಲ್ಲಿಂಗ್ ಅನ್ನ ಮಾಡಿರಲಿಲ್ಲ. ಬಹುಶಃ ಇವತ್ತೇನನ್ನ ಬೈಯಿಂಗ್ ಮಾಡಿರೋ ಗೊತ್ತಿಲ್ಲ, ನೋಡೋಣ ಡೇಟಾ ಬಂದಾಗ. ಇನ್ನು ಕ್ರೂಡ್ ಆಯಿಲ್ ಅಲ್ಲೂ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಹುಶಃ ಈ 3 ಫ್ಯಾಕ್ಟರ್ಸ್ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿದೆ. ಇನ್ನು ಆಟೋ ಸ್ಟಾಕ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಇವತ್ತು. ಈ ಕಾರಣಗಳನ್ನ ಮನಿ ಕಂಟ್ರೋಲ್ ಲಿಸ್ಟ್ ಮಾಡ್ತಿದೆ ಇವತ್ತಿನ ರೀಬೌಂಡ್ ಗೆ. ಅಂದ್ರೆ ಪಾಸಿಟಿವ್ ರಿಯಾಕ್ಷನ್ ಇಲ್ಲದೆ ಇರಬಹುದು, ಬಟ್ ಕೆಳಗಿಂದ ಒಳ್ಳೆ ರಿಕವರ್ ಆಯ್ತಲ್ಲ, ಮೋರ್ ದನ್ 100 ಪಾಯಿಂಟ್ಸ್, ಅದಕ್ಕೆ ಈ ಕಾರಣಗಳನ್ನ ಕೊಡ್ತಾ ಇದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಇವತ್ತು BSE ಶೇರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಅದರಲ್ಲೂ ಮೋರ್ ದನ್ 4% ಅಪ್ ಅಲ್ಲಿ ಇವತ್ತು ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ, ಇದರ ಹಿಂದೆ ಏನಾದ್ರೂ ಸ್ಪೆಷಲ್ ಕಾರಣ ಇದೆಯಾ ಅಂತ ನೋಡಿದ್ರೆ ಖಂಡಿತ ಒಂದು ಕಾರಣ ಇದೆ. ಅದೇನಂತಂದ್ರೆ BSE ಹಾಗೂ NSE ಇತ್ತೀಚೆಗೆ ಎಕ್ಸ್ಪೈರಿ ಡೇಸ್ ಅನ್ನ ಶಿಫ್ಟ್ ಮಾಡ್ಕೊಂಡಿದ್ದು. BSE ಇದು ಮುಂಚೆ ಮಂಗಳವಾರ ಆಯ್ತು, ಅದು ಗುರುವಾರಕ್ಕೆ ಬಂತು. NSE ಇದು ಗುರುವಾರ ಆಯ್ತು, ಅದು ಮಂಗಳವಾರಕ್ಕೆ ಹೋಯ್ತು. ಇಂಟರ್ಚೇಂಜ್ ಆಗಿದ್ವು. ಇಂಟರ್ಚೇಂಜ್ ಆದ ನಂತರ BSE ವಾಲ್ಯೂಮ್ಸ್ ಅಲ್ಲಿ ಏನೆಲ್ಲ ಆಗ್ಬೋದು ಅಂತ ಎಸ್ಟಿಮೇಷನ್ಸ್ ಅನ್ನ ಮಾಡಿದ್ರು. ವಾಲ್ಯೂಮ್ಸ್ ರೆಡ್ಯೂಸ್ ಆಗ್ಬೋದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡಿದ್ರು. ನಿನ್ನೆ ಮೊದಲ ಎಕ್ಸ್ಪೈರಿ ನೋಡ್ಲಿಕ್ಕೆ ಸಿಕ್ಕಿದೆ. ಗುರುವಾರ ಎಕ್ಸ್ಪೈರಿಯಲ್ಲಿ ವಾಲ್ಯೂಮ್ಸ್ ಅನ್ನ ನೋಡಬಹುದು. ದ ಎಕ್ಸ್ಚೇಂಜ್ ಆವರೇಜ್ ಡೈಲಿ ಆಪ್ಷನ್ಸ್ ಪ್ರೀಮಿಯಂ ಟರ್ನ್ ಓವರ್ ಆನ್ ಥರ್ಸ್ಡೇ almost doubled to 49,265 crore compared to the previous August 26 expiry. ಹಿಂದಿನ ತಿಂಗಳು ಆಗಸ್ಟ್ 26ರ ಎಕ್ಸ್ಪೈರಿಗೆ ಹೋಲಿಸಿದ್ರೆ ವಾಲ್ಯೂಮ್ಸ್ ಡಬಲ್ ಆಗಿದೆ. ಈ ಹಿಂದೆ ಎಸ್ಟಿಮೇಟ್ ಮಾಡಿದ್ರು ರೆಡ್ಯೂಸ್ ಆಗ್ಬೋದು ಅಂತ, ಬಟ್ ಯಾವಾಗ ಡಬಲ್ ಆಗಿತ್ತೋ ನಿನ್ನೆ ಇವತ್ತು ಒಳ್ಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ.
ನೋಡಬಹುದು. BSE's option contracts expiry shifted Thursday from Tuesday from this week. Analysts expected the average turnover on the expiry day to fall post the shift. NSE will now get 3 working days before its weekly expiry, while BSE get only 2 working days before expiry. ಅಂದ್ರೆ BSE ಗೆ ಬರೀ 2 ದಿನ ಸಿಗುತ್ತೆ ಎಕ್ಸ್ಪೈರಿ ಅಂತ ಮುಂಚೆ, ಆದ್ರೆ NSE ಗೆ 3 ದಿನ ಸಿಗುತ್ತೆ. ಹಾಗಾಗಿ BSE ನಲ್ಲಿ ವಾಲ್ಯೂಮ್ಸ್ ಅದು ಅವರೇಜ್ ಟರ್ನ್ ಓವರ್ ಕಡಿಮೆ ಆಗ್ಬೋದು ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡಿದ್ರು. ಆದ್ರೆ ಅದನ್ನ ಮೀರಿಸಿ ಡಬಲ್ ಆಗಿದೆ ಮೊದಲನೇ ವಾರ. ಈ ಒಂದು ಸುದ್ದಿ ಇವತ್ತು BSE ಶೇರ್ ಅಲ್ಲಿ ಒಳ್ಳೆ ರಿಯಾಕ್ಷನ್ಗೂ ಕೂಡ ಕಾರಣ ಆಗಿದೆ. ಬಟ್ ನೋಡೋಣ, ಇದು ಮೊದಲನೇ ವಾರ, ಮುಂದಿನ ವಾರ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮುಂದಿನ ಪರ್ಫಾರ್ಮೆನ್ಸ್ ಗಳು ಕೂಡ ಅಥವಾ ರಿಯಾಕ್ಷನ್ ಗಳು ಕೂಡ. ಇನ್ನು ಇಂಡೋಟೆಕ್ ಟ್ರಾನ್ಸ್ಫಾರ್ಮರ್ಸ್ ಇವತ್ತು ಫೋಕಸ್ ಅಲ್ಲಿತ್ತು. ಕಂಪನಿಗೆ 78 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ನಿನ್ನೆ ಅಪ್ಡೇಟ್ ಬಂದಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಸ್ಟಾಕ್ ಅಲ್ಲಿ ಇವತ್ತು. ನಂತರ ವೋಡಾಫೋನ್ ಐಡಿಯಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಲಾಸ್ಟ್ 3-4 ಸೆಷನ್ಸ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ. ಬಟ್ ನ್ಯೂಸ್ ಬೇಸ್ಡ್ ಪರ್ಫಾರ್ಮೆನ್ಸ್ ಅಲ್ಲಿ ರಿಯಾಕ್ಷನ್ ಬರ್ತಾ ಇರುತ್ತೆ. ಬಟ್ ಇನ್ವೆಸ್ಟರ್ಸ್ ಹುಷಾರಾಗಿರ್ಬೇಕು ಅಂತ ಸ್ಟಾಕ್ ಗಳಲ್ಲಿ ಹೋಗುವಾಗ. ನಂತರ ಝೈಡಸ್ ಲೈಫ್ ಸೈನ್ಸ್ ಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿಯನ್ನ ನೋಡಿದ್ವಿ. ಕಂಪನಿಗೆ ಒಂದು ಸಪ್ಲೈ ಆರ್ಡರ್ ಸಿಕ್ಕಿರೋ ಬಗ್ಗೆ. ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ ಇವತ್ತು. PNC ಇನ್ಫ್ರಾಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಬಂದಿದೆ. ನೋಡಬಹುದು, 495 ಕೋಟಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಬಿಹಾರಿಂದ ಸಿಕ್ಕಿದೆ. ಅಂದ್ರೆ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ ಈ ಪ್ರಾಜೆಕ್ಟ್ ಅಲ್ಲಿ. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ಎಸ್ಪೆಷಲಿ ಈ ನ್ಯೂಸ್ ಬಂದ್ಮೇಲೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಸ್ಟಾಕ್ ಅಲ್ಲಿ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ತರಬೇತಿ ಕಾರ್ಯಕ್ರಮದ ಬಗ್ಗೆ ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು. ಡೀಟೇಲ್ಸ್ ಅನ್ನ ಇನ್ನು ಇಮೇಲ್ ಮೂಲಕ ಕೊಡ್ತೀವಿ. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.